ದೇವಸ್ಥಾನ ಮಸೀದಿಗೂ 500 ವರ್ಷದ ಒಂದು ಇತಿಹಾಸ ಇದೆ. ಮೊದಲ ಕಾಲದಲ್ಲಿ ಈಗ ಕಡೇಶ್ವಾಲೆ ದೇವಸ್ಥಾನದ್ದು ರಥೋತ್ಸವ ಆಗುದಾದ ಅಲ್ಲಿಂದ 2 ಬ್ಯಾರಲು ಎಣ್ಣೆ ಇಲ್ಲಿಗೆ ಬರ್ಬೇಕು. ಈಗ ಇಲ್ಲಿದ್ದೊಂದು ಭೂತದ್ದು ಆರಾಧನೆ ಆಗ್ಬೇಕಾದ್ರೆ ಅಲ್ಲಿ ಮಸೀದಿದ್ದು ಲೈಟ್ ಎಲ್ಲ ತೆಗೀಲಿಕ್ಕೆ ಉಂಟು, ಈಗಲೂ ನಡೆಸ್ಕೊಂಡು ಬರ್ತಾರೆ. ಇನ್ನೊಂದು ಕಡೇಶ್ವಾಲಿ, ಈಗ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವರು ಇರುವಂತದ್ದು, ಇಲ್ಲಿಗೆ ಹೆಸರು ಕಡೇಶಿವಾಲಯ. ಏನು ಕಡೇಶಿವಾಲಯ? ಕಡೇಶ್ವಾಲೆ ಅಂತ ಒಂದು ಹೆಸರು ಇರಬಹುದು ನನ್ನ ಲೆಕ್ಕದಲ್ಲಿ. ನದಿಯ ನಡುವಿನ ಭಾಗದಲ್ಲಿ ಶಿವಲಿಂಗ ಇತ್ತು, ಅದು ವರ್ಷಕ್ಕೊಮ್ಮೆ ಪೂಜೆ ಆಗ್ತಿತ್ತು. ಈಗ ಡ್ಯಾಮ್ ಆದ ಕಾರಣ ಪೂಜೆ ಇಲ್ಲ. ಹಾಗೆ ಎಲ್ಲರೂ ಹೇಳ್ತಾರೆ ಶಿವಂದು ಆರಾಧನೆ ದೇವಸ್ಥಾನ ಅಂತ. ಈ ದೇವಸ್ಥಾನಕ್ಕೆ ಒಂದು ಶಿವಲಿಂಗ ನದಿಯಲ್ಲಿ ಆಗ್ಬೇಕಂತ. ನಮಸ್ತೆ ವೀಕ್ಷಕರೇ, ನಾವಿರುವಂತದ್ದು ಕಡೇಶಿವಾಲಯದ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಈ ದೇವಸ್ಥಾನದಲ್ಲಿ. ಯಾಕೆ ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಈ ಗ್ರಾಮದ ಕಡೇಶಿವಾಲಯ ಗ್ರಾಮದ ಪರವೂರಿನ ಈ ಊರಿನ ಭಗವದ್ಭಕ್ತರ ಆರಾಧ್ಯ ಕೇಂದ್ರ. ಇದನ್ನು ನಾನು ಮತ್ತೆ ತೋರಿಸ್ತೇನೆ. ಇನ್ನೊಂದು ಭಾಗದತ್ತ ನೋಡುವ. ಈ ಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತದ್ದು ಮಧ್ಯದಲ್ಲಿ ಪವಿತ್ರ ನೇತ್ರಾವತಿ ನದಿ, ಅದರ ಆ ಭಾಗದಲ್ಲಿ ನೇತ್ರಾವತಿ ನದಿಯ ಆ ಭಾಗದಲ್ಲಿ ಕಾಣ್ತಾ ಇರುವಂತದ್ದು ಇನ್ನೊಂದು ಪವಿತ್ರ ಕ್ಷೇತ್ರ ಅಜಿಲಮೊಗರು ಮಸೀದಿ. ಅಜಿಲಮೊಗರು ಉರುಸ್ ಬಹಳ ಪ್ರಸಿದ್ಧಿಯಾದಿರುವಂಥದ್ದು. ಅಜಿಲಮೊಗರ ಮಸೀದಿ ಕೂಡ ಅತ್ಯಂತ ಪಾವಿತ್ರತೆಯಿಂದ ಕೂಡಿರುವಂಥದ್ದು, ಬಹಳ ಹಿನ್ನೆಲೆ ಇದೆ ಅದಕ್ಕೆ. ಅಂತಹ ಒಂದು ಮಸೀದಿಯಲ್ಲಿದೆ. ಇಲ್ಲಿ ಇದು ಹಿಂದೂಗಳ ಧಾರ್ಮಿಕ ಕೇಂದ್ರ, ಆ ಕಡೆಗೆ ಇದು ಮುಸಲ್ಮಾನರ ಧಾರ್ಮಿಕ ಕೇಂದ್ರ. ಅದರ ಮಧ್ಯದಲ್ಲಿ ಹರಿತಾ ಇರುವಂತದ್ದು ಪವಿತ್ರ ನೇತ್ರಾವತಿ ನದಿ. ಇಲ್ಲಿ ಒಂದು ಸೇತುವೆ ನಿರ್ಮಾಣ ಆಗಿದೆ. ಈ ಭಾಗದ ಜನರ, ಎಲ್ಲ ಧರ್ಮದ ಜನರ ಬಹುಬೇಡಿಕೆಯ ಒಂದು ಸೇತುವೆ ಇದು. ಬಹುಶಃ ಈ ಸೇತುವೆಗೆ ಸೌಹಾರ್ದ ಸೇತುವೆ ಅಂತಲೇ ಹೆಸರು ಕೊಟ್ಟಿದ್ದಾರೆ. ನಾವು ಕಾಣ್ತಾ ಇದ್ದೇವೆ ಬಹಳ ಉದ್ದದ ಒಂದು ಸೇತುವೆ. ಕಡೇಶಿವಾಲಯದ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಇನ್ನೊಂದು ಭಾಗದ ಅಜಿಲಮೊಗರು ಮಸೀದಿ, ಈ 2 ಕೇಂದ್ರಗಳನ್ನು ಸಂಪರ್ಕಿಸುವಂತಹ ಸೇತುವೆ ಇದು. ಸೌಹಾರ್ದ ಸೇತುವೆ ಅಂತಲೇ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಈ ಸೇತುವೆ ನಡೀತಾ ಇದೆ. ಬಹು ವರ್ಷಗಳ ಈ ಭಾಗದ ಜನರ ಬೇಡಿಕೆ ಈಡೇರ್ತಾ ಇದೆ. ಪವಿತ್ರ ನೇತ್ರಾವತಿ ನದಿಗೆ ಅಡ್ಡವಾಗಿ ಈ ಒಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಈ ಸೇತುವೆ ಇನ್ನು ಸಂಚಾರಕ್ಕೆ ಮುಕ್ತ ಆದ್ರೆ ಬಹಳಷ್ಟು ಮಂದಿ, ಅಂದ್ರೆ ಆ ಭಾಗದ ಬಂಟ್ವಾಳದ ಸರಪಾಡಿ ಆ ಭಾಗದವರು ಕಡೇಶಿವಾಲಯದ ಈ ಭಾಗವನ್ನು ಬರಬೇಕು ಅಂತ ಇದ್ರೆ ಅವರಿಗೆ ಇದೇ ಸೇತುವೆ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿಯವರೆಗೆ ಅವರು ಎಲ್ಲಿಯೋ ದೂರದ ಉಪ್ಪಿನಂಗಡಿಯವರೆಗೆ ಹೋಗಿ, ಸರಳೀಕಟ್ಟೆವರೆಗೆ ಹೋಗಿ ಅಲ್ಲಿರುವಂತಹ ಸೇತುವೆ ಭಾಗದ ಬರಬೇಕು. ಇನ್ನು ಮುಂದಕ್ಕೆ ಹೋದ್ರೆ ಉಪ್ಪಿನಂಗಡಿ, ಅಂದ್ರೆ ಧರ್ಮಸ್ಥಳದಿಂದ ಉಪ್ಪಿನಂಗಡಿ ಸಂಪರ್ಕಿಸುವಂತಹ ಸೇತುವೆ ಏನಿದೆ ಆ ಸೇತುವೆ ಮುಖಾಂತರವಾಗಿ ಬಂದು ಪುನಃ ಕಡೇಶಿವಾಲಯಕ್ಕೆ ಬರಬೇಕಿತ್ತು. ಆದರೆ ಈಗ ಈ ಸೇತುವೆಯನ್ನು ನಾವು ನೋಡಬೇಕು, ಸೇತುವೆಯ ಮೇಲ್ಭಾಗದಿಂದ ನೋಡಬೇಕು ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಸೇತುವೆ ಎನ್ನುವುದರ ಬಗ್ಗೆ. ಬನ್ನಿ, ಸೇತುವೆಯ ಮೇಲ್ಭಾಗಕ್ಕೆ ನಾವು ಹೋಗುವ. ನಮ್ಮ ಜೊತೆಗೆ ಈ ಭಾಗದ ಒಂದಷ್ಟು ಮಂದಿ ಕೂಡ ಇದ್ದಾರೆ, ಅವರ ಹತ್ರ ಕೇಳಬೇಕು ನಾವು ಈ ಸೇತುವೆ ನಿರ್ಮಾಣವಾದ ಬಳಿಕ ಯಾವ ರೀತಿಯಾಗಿ ಇದು ಪ್ರಯೋಜನಕ್ಕೆ ಬರುತ್ತದೆ. ಬಹುಶಃ ಇದು ಹಲವಾರು ವರ್ಷಗಳಿಂದ ಈ ಭಾಗದ ಜನರು ಮತ್ತು ಆಚೆಯ ಭಾಗದ ಜನರು ಈ 2 ಊರುಗಳನ್ನು ಸಂಪರ್ಕಿಸಬೇಕಾದ್ರೆ, ಅಜಿಲಮೊಗರು ಮತ್ತು ಕಡೇಶಿವಾಲಯವನ್ನು ಸಂಪರ್ಕಿಸಬೇಕಾದ್ರೆ ಬಹಳ ಹರಸಾಹಸ ಪಡ್ತಾ ಇದ್ರು. ಹಾಗಾಗಿ ಬಹು ವರ್ಷಗಳ, ಬಹು ಸಮಯಗಳ ಬೇಡಿಕೆಯೊಂದು ಇವತ್ತು ಸಾಕಾರಗೊಳ್ತಾ ಇದೆ. ಆ ಮುಖಾಂತರವಾಗಿ 2 ಊರುಗಳು ಒಂದುಗೂಡಿ ಮತ್ತೆ ಸೌಹಾರ್ದಯುತವಾಗಿ ಬೆಳೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಲಿಕ್ಕಿದೆ. ಹಾಗಾಗಿ ಈ ಸೌಹಾರ್ದ ಸೇತುವೆ ಅತ್ಯಂತ ಪ್ರಮುಖವಾದುದು, ಮಹತ್ವಪೂರ್ಣವಾದುದು ಎಂಬುದನ್ನು ನಾವು ಅಲ್ಲಿ ಉಲ್ಲೇಖಿಸಲೇಬೇಕು. ಕಾಮಗಾರಿ ಪ್ರಗತಿಯಲ್ಲಿರುವಂಥದ್ದು. ಸೇತುವೆಯ ಈ ಭಾಗಕ್ಕೆ ರಸ್ತೆಯ ಕಾಮಗಾರಿಗಳು ಇನ್ನಷ್ಟೇ ನಡೆಯಬೇಕಿದೆ, ಈಗಾಗಲೇ ನಡೀತಾ ಇದೆ. ಆದರೆ ಸೇತುವೆ ಬಹುತೇಕ ಮೇಲ್ಭಾಗದ ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿದಿರುತ್ತದೆ. ಇನ್ನು ಕೆಲವೇ ಸಮಯಗಳಲ್ಲಿ ಇದು ಸಂಚಾರಕ್ಕೆ ಮುಕ್ತ ಆಗಬೇಕು ಕೂಡ ಈ ಭಾಗದ ಜನರ ಬೇಡಿಕೆ ಇದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಕಾಮಗಾರಿಗಳು ನಡೀತಾ, ಜೀರ್ಣೋದ್ಧಾರಗಳು ನಡೀತಾ ಇದೆ. ಇದು ಬ್ರಹ್ಮಕಲಶ ಆಗುವಂತಹ ವೇಳೆಗೆ ಆಗುವಾಗ ಸಂಪೂರ್ಣವಾಗಿ ಆ ಭಾಗದಿಂದ ಬರುವಂತಹ ಭಕ್ತಾಭಿಮಾನಿಗಳು ಈ ಭಾಗಕ್ಕೆ, ಅಂದ್ರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಈ ಗ್ರಾಮದ, ಅಂದ್ರೆ ಈ ಗ್ರಾಮ ದೇವಸ್ಥಾನಕ್ಕೆ ಅಜಿಲಮೊಗರು ಆ ಕಡೆಯೂ ಕೂಡ ಭಕ್ತಾಭಿಮಾನಿಗಳಿದ್ದಾರೆ. ಈ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಭಕ್ತಾಭಿಮಾನಿಗಳಿದ್ದಾರೆ. ಅದೇ ರೀತಿ ಅಜಿಲಮೊಗರುನ ಆ ಮಸೀದಿಗೆ ಸಂಬಂಧಿಸಿದಂತಹ ಭಕ್ತಾಭಿಮಾನಿಗಳು ಈ ಭಾಗದ ಕಡೇಶಿವಾಲಯ ಭಾಗದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಒಂದಕ್ಕೊಂದು ಪರಸ್ಪರ 2 ಊರುಗಳನ್ನು ಕೂಡ ಸಂಪರ್ಕಿಸಬೇಕಾದ್ರೆ ಈ ಸೌಹಾರ್ದ ಸೇತು ಅತ್ಯಂತ ಮಹತ್ವಪೂರ್ಣವಾದುದು, ಪ್ರಮುಖವಾದುದು ಎನ್ನುವಂಥದ್ದು. ಹಾಗಾಗಿ ಈಗ ನಾವು ಮೇಲ್ಭಾಗಕ್ಕೆ ಬರ್ತಾ ಇದ್ದೇವೆ. ಸೇತುವೆ ಯಾವ ರೀತಿಯಾಗಿ ಇಲ್ಲಿ ಪೂರ್ಣಗೊಂಡಿದೆ ಎನ್ನುವಂಥದ್ದು. ಇದು ದ್ವಿಪಥದ ಸೇತುವೆ. ಇದು 7 ಮೀಟರ್ ಅಗಲ ಹೊಂದಿರುವಂತಹ ಸೇತುವೆ ಇದಾಗಿದೆ. ಇನ್ನು ವೇರಿನ್ ಕೋಟ್ ಮಾತ್ರ ಬಾಕಿ ಇರುವಂಥದ್ದು ಇದಕ್ಕೆ. ವೇರಿಂಗ್ ಕೋಟ್ ಆದ ನಂತರ ಈ ಸೇತುವೆ ಸಂಪೂರ್ಣವಾಗಿ ಸಂಚಾರಕ್ಕೆ ಮುಕ್ತ ಆಗಬಹುದು ಎನ್ನುವಂತಹ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ನೋಡಿ, ಇದು
ಈ ಮೈದುಂಬಿ ಹರಿಯುತ್ತಾ ಇರುವಂತಹ ನೇತ್ರಾವತಿ ನದಿ, ಈ ನೇತ್ರಾವತಿ ನದಿಗೆ ಅಡ್ಡವಾಗಿ ನಿರ್ಮಿಸಿರುವಂತಹ ಸೌಹಾರ್ದ ಸೇತುವೆ ಇದು ನೋಡಿ. ಆ ಭಾಗದಲ್ಲಿ ಕಾಣ್ತಾ ಇರುವಂತಹ ಮಸೀದಿ, ಅಜಿಲಮಗುರು ಮಸೀದಿ ಬಹಳ ಸುಂದರವಾಗಿ ನಮಗೆ ಕಂಗೊಳಿಸ್ತಾ ಇದೆ. ಬಹಳ ಪ್ರಕೃತಿ ರಮಣೀಯವಾದಂತಹ ಪ್ರಕೃತಿ ಕೂಡ ಬಹುಶಃ ಇಲ್ಲಿ ಸೌಹಾರ್ದತೆಯನ್ನು ಮೆರೆಯುತ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೇ ಅಂತರದಲ್ಲಿ ಈ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಪಶ್ಚಿಮ ಭಾಗದಲ್ಲಿ ಅಜಿಲಮಗುರು ಮಸೀದಿ ಅತ್ಯಂತ ಸೌಹಾರ್ದತೆಯನ್ನು ಸಾರುವಂತಹ ಕ್ಷೇತ್ರವಾಗಿ, ಪುಣ್ಯಕ್ಷೇತ್ರವಾಗಿ ಇದು ಮೆರೆಯುತ್ತಾ ಇದೆ. ಹಾಗಾಗಿ ಈ ಸೇತುವೆ ಕೂಡ ಅತ್ಯಂತ ಮಹತ್ವಪೂರ್ಣವಾದುದು. ನಮ್ಮ ಜೊತೆಗೆ ಪೆರ್ನೆಯ ಒಬ್ಬ ಕೃಷಿಕರಿದ್ದಾರೆ, ಗುರುಪ್ರಸಾದ್ ರೈ ಅಂತ. ಸರ್ ನಮಸ್ತೆ. ಬಹುಶಃ ಈ ಸೇತುವೆ ತಾವು ಕೂಡ ಪ್ರಯೋಜನ ಪಡ್ಕೊಳ್ಳುವ, ಯಾವ ರೀತಿಯಾಗಿ ತಮಗೆ ಪ್ರಯೋಜನ ಆಗ್ತದೆ? ಅಂದ್ರೆ ಇದು ಒಂದು ಕಡೆಯಿಂದ ನ್ಯಾಷನಲ್ ಹೈವೇ ಬ್ಯಾಂಗ್ಳೂರ್ ರಸ್ತೆಗೆ ಕನೆಕ್ಟ್ ಆಗ್ತದೆ. ಮತ್ತೊಂದು ಕಡೆ BC ರೋಡ್ ಇಂದ ಚಾರ್ಮಾಡಿ ಚಿಕ್ಕಮಂಗ್ಳೂರು ಹೋಗೋ ರಸ್ತೆಗೆ 2 ನ್ಯಾಷನಲ್ ಹೈವೇಗಳು ಟಚ್ ಆಗ್ತದೆ. ಒಂದು ನ್ಯಾಷನಲ್ ಹೈವೇ ಇಂದ ಮತ್ತೊಂದು ನ್ಯಾಷನಲ್ ಹೈವೇಗೆ ಕನೆಕ್ಷನ್ ಕೊಟ್ರೆ ಅದರ ಅನುಕೂಲ ತುಂಬಾ ಇರ್ತದೆ. ಹಾಗಾಗಿ ಅಲ್ದಲ್ದೇನೆ ನಾವೀಗ ಆಸುಪಾಸಿನ ಊರುಗಳಾದ ಪೆರ್ನೆ, ಬೆಳಿಯೂರು, ಆಮೇಲೆ ಕಳೇಶವಾಲ್ಯ, ಈ ಕಡೆ ಮಾಣಿ, ಇಲ್ಲಿವರೆಗೆಲ್ಲ ಈ ಕಡೆಗೆ ಸರಪಾಡಿ, ಬಂಟ್ವಾಳ ಮತ್ತೆ ಬೆಳ್ತಂಗಡಿಗೆಲ್ಲ ಹೋಗ್ಲಿಕ್ಕೆ ನಮ್ಗೆ ತುಂಬಾ ಅನುಕೂಲ. ಈವನ್ ಉಪ್ಪಿನಂಗಡಿಗೂ ಕೂಡ ಇದು ತುಂಬಾ ಹತ್ತಿರ ಆಗ್ತದೆ. ಇಲ್ಲದಿದ್ರೆ ಅಲ್ಲಿ ಹೋಗಿದ್ದು ಉಪ್ಪಿನಂಗಡಿ ಹೋಗ್ಬೇಕಾಗಿತ್ತು, ಬಾಜಾರ್ ಅದಕ್ಕೆ ಆ ಕಡೆ ಎಲ್ಲ ಕರಾಯ ಕಲ್ಲೇರಿಗೆಲ್ಲ ಹೋಗ್ಲಿಕ್ಕೆಲ್ಲ ತುಂಬಾ ಅನುಕೂಲ. ಸರ್ ಎಷ್ಟು ವರ್ಷಗಳ ನಿಮ್ಮ ಬೇಡಿಕೆ ಇತ್ತು? ಅಂದ್ರೆ ತಾವು ತಿಳಿದಿರೋ ಮಟ್ಟಿಗೆ ತುಂಬಾ ವರ್ಷಗಳ ಹಿಂದೆ ಇತ್ತ? ಇದು ಸುಮಾರು ಒಂದು 10 ವರ್ಷದ ಹಿಂದೆ ನಮ್ಮ ಮಾನ್ಯ ಶಾಸಕರಾಗಿದ್ದಂತ ರಮನಾಥ್ ರೈ ಅವರು ಇದರ ಮುತುವರ್ಜಿ ವಹಿಸಿ ಇದನ್ನ ಸೌಹಾರ್ದ ಸೇತುವೆ ಮಾಡಬೇಕು ಅಂತ, ಅಂದ್ರೆ ಒಂದು ದೇವಸ್ಥಾನ ಮತ್ತೆ ಒಂದು ಮಸೀದಿಗೆ ಕನೆಕ್ಷನ್ ಆಗುವ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯ್ತು. ಅದು ಗುತ್ತಿಗೆದಾರ ತೊಂದರೆನೋ ಅಥವಾ ಬೇರೆ ಅಂತ ಗೊತ್ತಿಲ್ಲ ನಮ್ಗೆ, ಅಂತೂ ತುಂಬಾ ಡಿಲೇ ಆಯ್ತು. ಆದ್ರೂ ಸಹ ಈಗ ಮುಗಿತಲ್ಲ ಅಂತ ಸಂತೋಷ ನಮಗೆ. ಎಷ್ಟು ವರ್ಷ ಆಯ್ತು ಆರಂಭ ಆಗಿ? ಸುಮಾರು 8 ವರ್ಷ ಆಯ್ತು. 8-9 ವರ್ಷ ಆಯ್ತು. ಸುಮಾರು ಇದಕ್ಕೆ ಪ್ರಪೋಸಲ್ ಎಲ್ಲ ಹೋಗಿ ಸುಮಾರು 10 ವರ್ಷ 11 ವರ್ಷನೇ ಆಗಿರ್ಬೋದು. ಹೌದು ಸರ್, ಇದನ್ನು ಸೌಹಾರ್ದ ಸೇತುವೆ ಅಂತ ಕರೆದ್ರು. ಬಹುಶಃ ಈಗ ಅಜಿಲಮಗುರು ಮಸೀದಿ ಹೇಳ್ತಾರೆ, ಅಲ್ಲಿಯ ಭಕ್ತರು ಅಂದ್ರೆ ಅಲ್ಲಿಗೆ ಸಂಬಂಧ ಭಕ್ತರು ಈ ಭಾಗದಲ್ಲಿದ್ದಾರೆ, ದೇವಸ್ಥಾನಕ್ಕೆ ಸಂಬಂಧಿಸಿದ ಭಕ್ತರು ಆ ಭಾಗದಲ್ಲಿದ್ದಾರೆ. ಬಹುಶಃ ಇದಕ್ಕೊಂದು ಸೌಹಾರ್ದ ಸೇತುವೆ ಆ ರೀತಿಯಾದ ಹೆಸರು ಬಂದದ್ದು ಕೂಡ ಸೂಕ್ತ. ಈಗ ಇದು ಸೇತುವೆ ಇದ್ರೂ ಕೂಡ ನಮ್ಮ ಹಳೆ ಒಂದು ವಾಡಿಕೆಯಲ್ಲಿ ಮಾಗನೆ ಅಂತ ಒಂದು ಹೇಳ್ತಾರೆ. ಹಾಗಾಗಿ 2 ಕಡೆಗೆ ಸಂಬಂಧ ಇದ್ದೇ ಇರ್ತದೆ. ಈಗ ನಾವು ಸೇತುವೆ ಮೇಲೆ ಹೋಗ್ತಾ ಇದ್ವಿ, ಇಲ್ಲದೇ ಇದ್ರೆ ನಾವು ನದಿ ದಾಟಿಕೊಂಡು ದೋಣಿ ಮೇಲೆ ಹೋಗ್ತಾ ಇದ್ವಿ. ಈಗ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಓಡದಲ್ಲಿ ಬರ್ತೇವೆ. ದೋಣಿ ಕ್ರಾಸ್ ಇತ್ತು ಮೊದಲಿಂದ. ಹೌದು, ಇದಕ್ಕೆ ಕಡಪು ಅಂತ ಮಳೆ ಬಂದ ನಂತರ ಹೌದು, ಮಳೆ ಬೇಕಾದ್ರೆ ದೋಣಿ ಅಲ್ಲ, ಇಲ್ಲದಿದ್ರು ಸಹ ದೋಣಿ ಬೇಕಾಗ್ತದೆ. ಕಂಪ್ಲೀಟ್ ಡ್ರೈ ಆದ್ರೆ ಮಾತ್ರ ಕಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ. ಈಗ ಡ್ಯಾಮ್ ಎಲ್ಲ ಆದ್ಮೇಲೆ ಸ್ವಲ್ಪ ಕಂಪ್ಲೀಟ್ ನೀರು ನಿಲ್ತದೆ, ಇಲ್ಲದಿದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಹಾಗೆ. ತಮ್ಮ ಹೆಸರು ಸರ್? ಉಲ್ಲಾಸ್ ರೈ. ತಮಗೆ ಹೇಗೆ ಸರ್ ಇದು ಸೇತುವೆ ಏನು ಪ್ರಯೋಜನ? ನನ್ನ ಲೆಕ್ಕಾಚಾರದಲ್ಲಿ ಇದೊಂದು ದೊಡ್ಡ ಒಂದು ಸಾಧನೆ ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದ್ರೆ ಈ ಊರಿನವರಿಗೆ ಇಲ್ಲ ಇದ್ರೆ ಸಾಧಾರಣ ಸರಪ್ಪಾಡಿಯವರು, ಕಡೇಶ್ವಾಲ್ಯದವರು BC ರೋಡಿಗೆ ಹೋಗ್ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಒಂದು 18-20 ಕಿಲೋಮೀಟರ್ ಹೋಗ್ಬೇಕು. ಈಗ ಅವರಿಗೆ ಪ್ರಯೋಜನ ಖಾಲಿ 8-9 ಕಿಲೋಮೀಟರ್ ಅಲ್ಲಿ BC ರೋಡಿಗೆ ಹೋಗ್ಲಿಕ್ಕೆ ಆಗತ್ತೆ. ಇಲ್ಲಿಂದ ಸರಪಾಡಿಗೆ ಹೋಗ್ಬೇಕಂತ ವಿಚಾರ, ಸರಪಾಡಿಯಾಗಿ ಅವರು ಬಂಟ್ವಾಳ ಆಗಿ ಹೋಗ್ಬೇಕಾದ್ರೆ ಒಂದು 50 ನಿಮಿಷ ಬೇಕು. ಈಗ ಹೋಗ್ಬೇಕಾದ್ರೆ BC ರೋಡ್ನವರಿಗೆ ಒಂದು 15 ನಿಮಿಷದಲ್ಲಿ ಮುಟ್ತಾರೆ ಅವರು. ಅಷ್ಟು ದೊಡ್ಡ ಪ್ರಯೋಜನ. ಮತ್ತು ಈ ದೇವಸ್ಥಾನಕ್ಕೂ ಈ ಮಸೀದಿಗೂ ಮೊದಲಿಂದಲೂ ಒಂದು 500 ವರ್ಷದ ಒಂದು ಇತಿಹಾಸ ಇದೆ. ಇದು ಇವತ್ತು ನಿನ್ನೆ ಆದದ್ದಲ್ಲ. 1200 1300 ವರ್ಷ ಈ ದೇವಸ್ಥಾನಕ್ಕೆ ಆಯ್ತು ಅಂದಾಜು ಪ್ರಕಾರ. ಅದಕ್ಕೂ ಈ ಮಸೀದಿಗೂ ಕೂಡ ಇದಕ್ಕೆ ಒಂದು ಅಜಿಲಮುಗಿರಲ್ಲಿ ಒಂದು ಇದಾಗುತ್ತೆ, ಹಬ್ಬ ಆಗುತ್ತೆ. ಅದಕ್ಕೆ ಸಾವಿರಾರು ಜನ ಬರ್ತಾರೆ ಒಂದೇ ದಾರಿಯಲ್ಲಿ. ಈಗ 3-4 ದಾರಿ ಆಯ್ತು ಉಪ್ಪಿನಂಗಡಿಗೆ ಹೋಗ್ಲಿಕ್ಕೆ. ಇದರಿಂದ ತುಂಬಾ ಪ್ರಯೋಜನ. ಅಜಿಲಮಗುರು ಈ ಮಸೀದಿ ಆಗಿರ್ಬೋದು ಅಥವಾ ಕಡೇಶ್ವಾಲ್ಯದ ದೇವಸ್ಥಾನ ಆಗಿರ್ಬೋದು, ಇದಕ್ಕೆ ಈ ಊರವ್ರು ಮಾತ್ರ ಅಲ್ಲ ಪರವೂರಿನವರು ಬರ್ತಾರೆ. ಹಾಗಾಗಿ ಈ ಸೇತುವೆಯಲ್ಲಿ ಅವರಿಗೆ ಪ್ರಯೋಜನ, ಭಯಂಕರ ಪ್ರಯೋಜನ ಆಯ್ತು. ನದಿಯಲ್ಲಿ ಇರುವುದು ಒಂದು ಓಡ ಅಂತ ಹೇಳಿದ್ರೆ ಅದನ್ನು ನೀವು ಊಹಿಸಿಕೊಳ್ಳಿ. ಅದು ಹೋಗಿ ಬರುವವರೆಗೆ ಅವನು ಕಾಯ್ಬೇಕು. ಈಗ ಅಂತದ್ದು ಇನ್ನು ಈಗಲೇ ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಪ್ರಯೋಜನ ಆಗಿದೆ. ಈಗ ಆ ಭಾಗದ ಜನರು ನಡ್ಕೊಂಡು BC ರೋಡ್ಗೆ ಇಲ್ಲಿಂದ ಹೋಗ್ತಾರೆ. ಮೊದಲೆಲ್ಲ ಅಲ್ಲಿ ಬಸ್ ಬರಬೇಕು. ತುಂಬಾ ಬಹಳ ಇನ್ನೊಂದು ಕೂಡ ದೋಣಿ ಅಂತ ಹೇಳಿದ್ರೆ ಒಂದು ರಿಸ್ಕ್ ಅದು ಕೂಡ ಮಳೆಗಾಲದಲ್ಲಿ ಅದು ರಿಸ್ಕ್. ಈ ಡ್ಯಾಮ್ ಆದ ಕಾರಣ ಯಾವಾಗ ನೀರು ಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಳೆ ಜೋರಾಗಿ ಬಂದಾಗ ಈ ಗಾಳಿಗೂ ಈ ಓಡದ್ದು ನಮಗೆ ಹೇಳಲಿಕ್ಕೆ ಆಗಲ್ಲ. ಈ ತರದ್ದು ಒಂದು ಪರಿಸ್ಥಿತಿ. ದೋಣಿಯಲ್ಲಿ ಈಗ ಯಾರೆಲ್ಲ ಸಂಚರಿಸಿದ್ರು? ನಿತ್ಯವಾಗಿ ಹೋಗುವಂತ ಸಂಚಾರ ಮಕ್ಕಳು, ಶಾಲಾ ಮಕ್ಕಳಿಗೆ ಮಕ್ಕಳದ್ದು ಸಂಖ್ಯೆ ಕಡಿಮೆ. ಈ ಜನರದ್ದು ಸಮಸ್ಯೆ ತುಂಬಾ ಜನ. ದಿನಕ್ಕೆ ಒಂದು ದೋಣಿ
ಆಚೆ ಈಚೆ ಹ್ಮ್. ಇದಿತ್ತು, ಓಡಾಡುವುದಿತ್ತು. ಸರ್, ಇನ್ನೊಂದು ನಮಗೆ ತಿಳಿದಿರುವ ಮಟ್ಟಿಗೆ ಹಾ. ಈ ಕಡೇಶ್ವಾಲಿಯ ದೇವಸ್ಥಾನಕ್ಕೆ ಅಜಿಲಮಗುರು ಈ ಮಸೀದಿಗೂ ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ ಇದೆ ಅಂತ ಕೂಡ ಹೇಳ್ತಾರೆ. ಏನ್ ಸರ್ ಅದು? ಅದು ಮೊದಲ ಕಾಲದಲ್ಲಿ, ಈಗ ಕಡೇಶ್ವಾಲಿಯ ದೇವಸ್ಥಾನದ್ದು ರಥೋತ್ಸವ ಆಗುದಾದ್ರೆ ಅಲ್ಲಿಂದ 2 ಬ್ಯಾರಲು ಎಣ್ಣೆ ಇಲ್ಲಿಗೆ ಬರ್ಬೇಕು. ಎಣ್ಣೆ ಇಲ್ಲಿ ಆ ದೀಪದ್ದು ಎಣ್ಣೆ ಇಲ್ಲಿಂದ ಆಗ್ಬೇಕಿತ್ತು. ಈಗಿನ ಕಾಲಘಟ್ಟ ಅದು ಬೇರೆ, ಮೊದಲನ ಕಾಲಘಟ್ಟ ಬೇರೆ. ಈಗ ಇಲ್ಲಿದ್ದೊಂದು ಭೂತದ್ದು ಆರಾಧನೆ ಆಗ್ಬೇಕಾದ್ರೂ ಅಲ್ಲಿ ಒಂದು ಸಲ ನಿಲ್ಲಿಸ್ಲಿಕ್ಕೆ ಉಂಟು. ಅಲ್ಲಿ ಮಸೀದಿದ್ದು ಲೈಟ್ ಎಲ್ಲ ತೆಗೀಲಿಕ್ಕೆ ಉಂಟು. ಆ ಟೈಮ್ ಅಲ್ಲಿ ಈಗಲೂ ಉಂಟದು ಸಂಪ್ರದಾಯ. ಅಲ್ಲಿ ಒಮ್ಮೆ ನಡೆಸ್ಕೊಂಡು ಬರ್ತಾರೆ, ಈಗಲೂ ನಡೆಸ್ಕೊಂಡು ಬರ್ತಾರೆ. ಈ ತರದ್ದೊಂದು ಉಂಟು. ಸರ್, ಇನ್ನೊಂದು ಕಡೇಶ್ವಾಲಿ, ಈಗ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವರು ಇರುವಂತದ್ದು, ಇಲ್ಲಿಗೆ ಹೆಸರು ಕಡೇಶಿವಾಲಯ. ಏನು ಕಡೇಶಿವಾಲಯ ಅಂದ್ರೆ? ಇದು ಮಧ್ವಾಚಾರ್ಯ ಅವರು ಬಂದು ಈ ದೇವಸ್ಥಾನವನ್ನು ಅವರು ಸ್ಥಾಪನೆ ಮಾಡಿದಂತ ನಮಗೆಲ್ಲ ಕಲ್ಪನೆ. ಆದ ಕಾರಣ ಅದು ಕಡೇಶ್ವಾಲ್ಯ ಅಂತ ಒಂದು ಹೆಸರು ಇರಬಹುದು ನನ್ನ ಲೆಕ್ಕದಲ್ಲಿ. ಮತ್ತು ನದಿಯ ನಡುವಿನ ಭಾಗದಲ್ಲಿ ಶಿವಲಿಂಗ ಇತ್ತು. ಅದು ವರ್ಷಕ್ಕೊಮ್ಮೆ ಪೂಜೆ ಆಗ್ತಿತ್ತು. ಈಗ ಡ್ಯಾಮ್ ಆದ ಕಾರಣ ಪೂಜೆ ಇಲ್ಲ. ಹಾಗೆ ಎಲ್ಲರೂ ಹೇಳ್ತಾರೆ ಶಿವಂದು ಆರಾಧನೆ ಇದು ದೇವಸ್ಥಾನ ಅಂತ, ಶಿವಾಲಯ ಅಂತ ಇರಬಹುದು ಅಂತ. ಆದ್ರೆ ಅದು ನದಿಯಲ್ಲಿರೋದು. ಈಗ ಅದು ಆರಾಧನೆಗೆ ಸಿಗ್ತಾ ಇಲ್ಲ. ಈ ಡ್ಯಾಮ್ ಆದ ಕಾರಣ 7-8 ಮೀಟರ್ ನೀರು ಈಗ ನಿಲ್ತದೆ, ಬೇಸಿಗೆ ಕಾಲದಲ್ಲೂ ನಿಲ್ತದೆ. ಆದ ಕಾರಣ ಅದು ಸಿಕ್ಕುವಂತದ್ದಿಲ್ಲ. ಇನ್ನು ನಮ್ದು ಒಂದು ಕಲ್ಪನೆ ಉಂಟು, ಈ ದೇವಸ್ಥಾನಕ್ಕೆ ಒಂದು ಶಿವಲಿಂಗ ನದಿಯಲ್ಲಿ ಆಗ್ಬೇಕಂತ. ಅದನ್ನು ಇನ್ನು ದೇವರು ಅದನ್ನು ನಡೆಸಿದ್ರೆ ಅದೊಂದು 1-2 ವರ್ಷದಲ್ಲಿ ಮಾಡ್ಲಿಕ್ಕಿದ್ದೇವೆ. ಇದು ಪುರುಷೋತ್ತಮ್ ಶೆಟ್ರ ಮತ್ತು ಕುಸ್ಮಾಧರ್ ಶೆಟ್ರ ಒಂದು ಕಲ್ಪನೆ ಕೂಡ ಹೌದು ನನ್ನ ಲೆಕ್ಕಾಚಾರದಲ್ಲಿ. ಅವರ ಕಲ್ಪನೆಗೂ ಬಂದಿದೆ ಇದು. ಇದನ್ನು 3-4 ಸಲ ಅವರು ಹೇಳಿದ್ರು ಮಾಡುವ ಅಂತ. ಅದೆಲ್ಲಿ ಮಧ್ಯ ಭಾಗದಲ್ಲಿ ಆಗ್ಬಹುದು. ಈ ದೇವಸ್ಥಾನದ್ದು ಬ್ರಹ್ಮಕಲಶ ಒಂದು ವರ್ಷದಲ್ಲಿ ಆಗ್ಬೇಕಂತ ಉಂಟು. 18 ತಿಂಗಳು ಅವಧಿ. 1 ವರ್ಷ ಆದ್ರೆ ಅದು ಇನ್ನೊಂದು ವರ್ಷದಲ್ಲಿ ಅದು ಕೂಡ ಆಗುತ್ತೆ. ಶಿವಲಿಂಗನು ಕೂಡ ಅದು ಎಲ್ಲರಿಗೊಂದು ಆಗಿ ದೇವಸ್ಥಾನದಲ್ಲಿ ಎಲ್ಲ ಗೊಂದಲಗಳು ಶಿವಂದು ಅಂತ ಹೇಳುವಾಗ ಎಲ್ಲ ಗೊಂದಲಗಳು ಪರಿಹಾರ ಆಗುತ್ತೆ ಅಂತ ನನ್ನ ಭಾವನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಕಡೇಶ್ವಾಲಯದಲ್ಲಿರುವಂತಹ ಸೌಹಾರ್ದ ಸೇತುವೆ. ಅಜಿಲಮಗುರು ಮತ್ತು ಕಡೇಶ್ವಾಲಯವನ್ನು ಸಂಪರ್ಕಿಸುವಂತಹ ಸೇತುವೆ ಆಗಿದ್ರೂ ಕೂಡ ಈ ಭಾಗದ ಎಷ್ಟೋ ಜನರಿಗೆ ಮತ್ತು ಆ ಭಾಗದ ಎಷ್ಟೋ ಜನರಿಗೆ ಉಪ್ಪಿನಂಗಡಿ ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಅಥವಾ ಈ ಭಾಗ ಪುತ್ತೂರನ್ನಾಗಿರ್ಬೋದು ಸಂಪರ್ಕಿಸಬೇಕಾದ್ರೆ ಬಹಳ ಪ್ರಮುಖವಾದಂತಹ ಸೇತುವೆಯಾಗಿದ್ದು ಪರಿಣಮಿಸಲಿದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಈ ಸೇತುವೆ ಸಂಚಾರಕ್ಕೆ ಮುಕ್ತ ಆಗಬೇಕು. ಅಂದ್ರೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ, ಕಳೆದ 8 ವರ್ಷಗಳಿಂದ ಕಾಮಗಾರಿ ಆರಂಭಗೊಂಡು ನಿರ್ಮಾಣಗೊಂಡಿರುವಂತಹ ಒಂದು ಸೇತುವೆಯಾಗಿದೆ. ಹಾಗಾಗಿ ಈ ಸೇತುವೆ ಬಹಳಷ್ಟು ಶೀಘ್ರವಾಗಿ ಇದು ಸಂಚಾರಕ್ಕೆ ಮುಕ್ತವಾಗಿ ಜನರಿಗೆ ಇದರಿಂದ ಪ್ರಯೋಜನ ದೊರಕಲಿ ಅಂತ ನಮ್ಮದು ಕೂಡ ಆಶಯ. ದಾಮೋದರ ದಂಡಲೆ, ಸಂದೀಪ್ ಸಾಲ್ಯಾನ್, ರಾಕೇಶ್ ನಾಯಕ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಕಡೇಶ್ವಾಲಿಯ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.